ಎರಡನೇದು, ಜಾತ್ಯತೀತ ಅನ್ನೋದು ಓಲೈಕೆಯ ಪರಿಭಾಷೆ ಅಲ್ಲ. ಕಾಂಗ್ರೆಸ್ ಅದನ್ನು ತಪ್ಪಾಗಿ ಅರ್ಥೈಸಿ ತಪ್ಪಾಗಿ ಅನುಷ್ಠಾನಗೊಳಿಸಿದೆ. ಜಾತ್ಯತೀತ ಅಂದರೆ ಹಿಂದೂಗಳನ್ನು ಬೈಯೋದು, ಜಾತ್ಯತೀತ ಅಂದರೆ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಅಲ್ಲ. ಭಾರತೀಯ ದರ್ಶನಗಳೇ ಸರ್ವ ಮತ ಸಮಭಾವವನ್ನು ಸ್ವೀಕಾರ ಮಾಡಿದ್ದಾವೆ, ಇವತ್ತಲ್ಲ, ಸಾವಿರಾರು ವರ್ಷಗಳಿಂದಲೇ. ಹಾಗಾಗಿಯೇ ಇಲ್ಲಿ ಜೈನ, ಸಿಖ್, ಬೌದ್ಧ, ವೈಷ್ಣವ, ಶೈವ, ವೀರಶೈವ, ಈ ರೀತಿ ನೂರಾರು ಪಂಥಗಳಿದ್ದಾವೆ. ಹತ್ತತ್ರ 137ಕ್ಕೂ ಹೆಚ್ಚು ಪಂಥಗಳಿದ್ದಾವೆ. ನಾಳೆ ಇನ್ನೊಂದು ಪಂಥವನ್ನು ಹುಟ್ಟಾಕೋಕ್ಕೂ ಅವಕಾಶ ಇದೆ. ಇಷ್ಟರ ಮೇಲೆ ಡಿ ವಿ ಜಿಯವರು ಒಂದು ಮಾತು ಹೇಳಿದರು, ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂಥೇಳಿ. ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂತ. ಹಾಗಾದರೆ ಯಾರಿಗೆ ಜಾತ್ಯತೀತತೆ ಪಾಠ ಹೇಳಬೇಕು? ಒಬ್ಬ ಪೈಗಂಬರ್, ಒಂದು ಪುಸ್ತಕ, ಒಬ್ಬನೇ ದೇವರು. ಆ ದೇವರನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲವನ್ನೂ ದ್ವೇಷ ಮಾಡುವ ಜನರಿಗೆ ಜಾತ್ಯತೀತತೆ ಪಾಠ ಹೇಳಬೇಕು. ನಾವು ದೇವನೊಬ್ಬ ನಾಮ ಹಲವು ಅನ್ನೋ ತತ್ವವನ್ನು ಭಾರತೀಯ ದರ್ಶನಗಳು ಕೊಟ್ಟಿದ್ದು. ದೇವನೊಬ್ಬ ನಾಮ ಹಲವು. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯದೇನಿದೆ ಅದು ಜಗತ್ತಿನ ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಅಂತ ಹೇಳಿದರು. ಅನೋ ಭದ್ರ ಎಂತೂ ವಿಶ್ವತಃ, ಅಂದರೆ ವಿಶ್ವದ ಎಲ್ಲ ಕಡೆಗಳಿಂದ ಒಳ್ಳೆಯದು ಹರಿದು ಬರಲಿ ಅಂತ ಹೇಳಿದ ರಾಷ್ಟ್ರ ನಮ್ಮದು. ಯಾವ ಪರಕೀಯ ಮತಗಳಿದಾವಲ್ಲ, ಒಬ್ಬ ಪೈಗಂಬರ್, ಅವನೇ ಕಡೆ ಪೈಗಂಬರ್, ಅವನು ಹೇಳಿದ್ದೇ ವೇದವಾಕ್ಯ, ಒಂದೇ ಪುಸ್ತಕದಲ್ಲಿ ಹೇಳಿದ್ದೇ ಸತ್ಯ, ಒಬ್ಬನೇ ದೇವರು, ಇವನು ಬಿಟ್ಟು ಉಳಿದವರೆಲ್ಲ ಸೈತಾನನ್ನು ಪೂಜಿಸ್ತಾರೆ ಅನ್ನುವ ವಿಕೃತ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜನರಿಗೆ ಜಾತ್ಯತೀತತೆ ಪಾಠ ಹೇಳಬೇಕು. ಹೇಳ್ತಾ ಇದ್ದಾರಾ? ಹೇಳ್ತಾ ಇಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಯಾರ ರಕ್ತದಲ್ಲೇ ಸರ್ವಧರ್ಮ ಸಮಭಾವ ಇದೆ ಅವರಿಗೆ ಜಾತ್ಯತೀತೆ ಔಷಧಿ ಕುಡಿಸ್ತಾ ಇದ್ದಾರೆ. ಜಾತ್ಯತೀತತೆ ಔಷಧಿ ಕುಡಿಸ್ಬೇಕು. ಯಾರು ಜಾತ್ಯತೀತರು ಅಲ್ವೋ ಅವರಿಗೆ ಔಷಧಿ ಕುಡಿಸ್ಬೇಕು. ಒಳ್ಳೆಯವರಿಗೆ ಔಷಧಿ ಕುಡಿಸಿದ್ರೆ ಏನಾಗುತ್ತೆ? ರೋಗ ಬರುತ್ತೆ. ನೀವೇನು ಮಾಡ್ತಾ ಇದ್ದೀರಿ? ಜಾತ್ಯತೀತರು ಅಲ್ಲದವರಿಗೆ ಔಷಧಿ ಕುಡಿಸ್ತಾ ಇಲ್ಲ, ಅವ್ರನ್ನ ಓಲೈಸ್ತಾ ಇದ್ದೀರಿ. ಯಾರು ಬ್ಲಡ್ ಜಾತ್ಯತೀತರಿದ್ದೀವೋ ನಮಗೆ ನೀವು ಔಷಧಿ ಕುಡಿಸ್ತಾ ಇದ್ದೀರಿ. ಹಾಗಾಗಿ ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಲಿಲ್ಲ. ಅವ್ರ ಸಂವಿಧಾನದಲ್ಲಿ ಆ ಕಾರಣಕ್ಕೆ ಸೇರಿಸಲಿಲ್ಲ. ಹಾಗಾಗಿ ನಮಗೆ ಅಂಬೇಡ್ಕರ್ ಸಂವಿಧಾನ ಬೇಕು. ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತೇವೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯಲ್ಲಿ ಹೇರಿದ ಸಂವಿಧಾನ ಅದು ಇಟ್ಕೋಬೇಕಾ? ಚರ್ಚೆ ಆಗಬೇಕು. ಚರ್ಚೆ ಪ್ರಜಾಪ್ರಭುತ್ವದ ಲಕ್ಷಣ. ಯಾರು ಪ್ರಜಾಪ್ರಭುತ್ವವನ್ನು ಸ್ವೀಕಾರ ಮಾಡಿಲ್ವೋ ಆ ಜನ ಚರ್ಚೆಯನ್ನು ವಿರೋಧಿಸ್ತಾರೆ. ಯಾವ ಪಕ್ಷ ಸರ್ವಾಧಿಕಾರಿ ಮಾನಸಿಕತೆಯಿಂದ ಹೊರಗೆ ಬಂದಿಲ್ವೋ ಅವರು ಈ ಚರ್ಚೆಗೆ ತಪ್ಪು ಅರ್ಥ ಬರುವ ರೀತಿಯಲ್ಲಿ ಸುಳ್ಳು ಹೇಳೋಕ್ಕೆ ಬಯಸ್ತಾರೆ. ಅದಕ್ಕೆ ಅಂಬೇಡ್ಕರ್ ಸಂವಿಧಾನ ನಮ್ಮ ಹೃದಯದಲ್ಲಿದೆ. ಅಂಬೇಡ್ಕರ್ ಸಂವಿಧಾನವನ್ನು ವಿರೋಧಿಸೋ ಜನ ಮಾನನೀಯ ದತ್ತಾತ್ರೇಯ ಹೊಸಬಾಳೆಯವರ ಚರ್ಚೆಯನ್ನು, ಹುಟ್ಟಾಕಿದ ಚರ್ಚೆಯನ್ನು ವಿರೋಧಿಸ್ತಾ ಇದ್ದಾರೆ. ಇಷ್ಟೇ. ಕಚೇರಿ ಮುತ್ತಿಗೆ